ಎಷ್ಟೇ ಹಳೆಯದಾಗಿರುವಂಥ ನರುಳೆ ಅಥವಾ ನರಹುಲಿ ಆಗಿದ್ರೂ ಕೂಡ ಈ ಒಂದು ಮನೆಮದ್ದನ್ನು ಮಾಡಿ ನಿಮಿಷದಲ್ಲಿ ಅದು ನಿಮ್ಮ ಚರ್ಮದಿಂದ ನರಳೆಯನ್ನು ಬೇರ್ಪಡಿಸುತ್ತೆ. ಅಂದರೆ ಅಷ್ಟು ಸುಲಭವಾಗಿ ತೆಗೆದುಹಾಕಲು ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು. ಇದನ್ನು ನರುಳೆ ಅಂತಾರೆ, ನರಹುಲಿ ಅಥವಾ ಇದನ್ನ ಇಂಗ್ಲೀಷಲ್ಲಿ ಸ್ಕಿನ್ ಟ್ಯಾಗ್ ಅಂತ ಹೇಳಿ ಕೂಡ ಕರೀತಾರೆ. ಇದು ಸಾಮಾನ್ಯವಾಗಿ ಕತ್ತಿನ ಭಾಗದಲ್ಲಿ, ಕಣ್ಣಿನ ಸುತ್ತಮುತ್ತ, ಮುಖದ ಮೇಲ್ಭಾಗದಲ್ಲಿ, ಕಂಕುಳಲ್ಲಿ ಸಾಮಾನ್ಯವಾಗಿ ಆಗುತ್ತೆ. ತುಂಬಾ ಪವರ್ಫುಲ್ ಆಗಿರುವಂಥ ಮನೆಮದ್ದು ಇದು. 100% ಆಗಿ ವರ್ಕ್ ಆಗುತ್ತೆ. ನೀವು ನರುಳೆಯ ಮೇಲ್ಭಾಗದಲ್ಲಿ ಈ ಒಂದು ಮನೆಮದ್ದನ್ನು ಹಚ್ಚಿದ್ರೆ ಸಾಕು, ಬರೀ 5 ನಿಮಿಷಗಳಲ್ಲಿ ನಿಮ್ಮ ನರಹುಲಿಯನ್ನು ಇದು ನೋವು ರಹಿತವಾಗಿ, ಅಂದರೆ ಯಾವುದೇ ರೀತಿಯ ನೋವು ಕೂಡ ಆಗೋದಿಲ್ಲ, ಅಷ್ಟು ಸುಲಭವಾಗಿ ತೆಗೆದು ಹಾಕತ್ತೆ. ಜೊತೆಗೆ ನರಹುಲಿ ಉದುರಿ ಹೋದ ಮೇಲೆ ನಿಮಗೆ ಅಲ್ಲಿ ಆ ಒಂದು ಜಾಗದಲ್ಲಿ ಯಾವುದೇ ರೀತಿಯ ಕಲೆಗಳು ಕೂಡ ಉಳಿಯೋದಿಲ್ಲ. ಅಷ್ಟು ಪವರ್ಫುಲ್ ಆಗಿರುವಂಥ ಮನೆಮದ್ದು ಇದು. ತುಂಬ ಸರಳವಾಗಿ ಮಾಡ್ಕೊಳ್ಬೋದು, ಆದರೆ 100% ಆಗಿ ವರ್ಕ್ ಆಗುತ್ತೆ. ನರಹುಲಿಯನ್ನು ಯಾವುದೇ ರೀತಿಯ ನೋವಿಲ್ಲದೆ, ಕಲೆ ಉಳಿದೇನೆ ನಿಮಿಷದಲ್ಲೇ ತೆಗೆದು ಹಾಕ್ಬೋದು. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆಯ ವಿಡಿಯೋಗಾಗಿ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು. ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಅಂದರೆ ನಾವು ಅಡುಗೆಗೆ ಬಳಸ್ತೀವಲ್ಲ ಆ ಒಂದು ಸೋಡಾವನ್ನು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ನಂತರ ಇದರ ಜೊತೆಗೇ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸುಣ್ಣ, ನಾವು ತಾಂಬೂಲಕ್ಕೆ ಬಳಸ್ತೀವಲ್ಲ, ತಿನ್ಲಿಕ್ಕೆ ಬಳಸ್ತೀವಲ್ಲ ಆ ಒಂದು ಸುಣ್ಣ, ಒಂದು 1/4 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ನೋಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸುಣ್ಣ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಮತ್ತು ಸುಣ್ಣನ ನೋಡಿ ಈ ರೀತಿ ಬೆರೆಸಿ ನಾವು ನರಹುಲಿ ಮೇಲೆ ಅಪ್ಲೈ ಮಾಡೋದ್ರಿಂದ ಅದು ಎಷ್ಟೇ ಹಳೆಯದಾಗಿರುವಂಥ ನರಹುಲಿ, ಎಷ್ಟೇ ವರ್ಷಗಳಿಂದ ಹಾಗೆ ಇದ್ರೂ ಸಹ ಅದು ತುಂಬ ಬೇಗನೆ ಉದುರಿ ಬೀಳುವಂತೆ ಮಾಡುತ್ತೆ ಅಡುಗೆ ಸೋಡಾ ಮತ್ತು ಸುಣ್ಣ. ನೋಡಿ, ಎಷ್ಟೇ ಹಳೆಯದಾಗಿರುವಂಥ ನರಹುಲಿಯಾಗಿದ್ರೂ ಅಥವಾ ತುಂಬ ದೊಡ್ಡದಾಗಿದೆ ಅಂತಂದರೂ ಕೂಡ ಅದನ್ನು ನಮ್ಮ ಚರ್ಮದಿಂದ ಬೇರ್ಪಡಿಸೋದಕ್ಕೆ ಇವೆರಡು ಪವರ್ಫುಲ್ ಪದಾರ್ಥಗಳು. ಇದೆರಡನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಿಂಬೆ ರಸ ಹಾಕೋತಾ ಇದ್ದೀನಿ. ಒಂದು 5-6 ಹನಿ ಆಗುವಷ್ಟು ನಿಂಬೆ ರಸವನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವೆರಡರ ಜೊತೆ ನಿಂಬೆ ರಸವನ್ನು ಹಾಕ್ಕೊಳ್ಳೋದ್ರಿಂದ ತಕ್ಷಣದಲ್ಲೇ ಆ ಒಂದು ನರಹುಲಿ ಏನಿರುತ್ತೆ ಅದು ನಮ್ಮ ಚರ್ಮದಿಂದ ಬೇರ್ಪಟ್ಟು ಉದುರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸುಣ್ಣ ಮತ್ತು ಈ ಒಂದು ನಿಂಬೆ ರಸ ಮತ್ತು ಅಡುಗೆ ಸೋಡಾ ಮೂರನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಯಾವ ಸಮಯದಲ್ಲಿ ಅಪ್ಲೈ ಮಾಡ್ಕೋತೀರೋ ಆವಾಗ ಇದನ್ನು ಈ ರೀತಿ ರೆಡಿ ಮಾಡಿ ಹಚ್ಚಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪಾಂಡ್ಸ್ ಪೌಡರ್ ಸೇರಿಸ್ಕೋಬೋದು, ಅಥವಾ ನಮ್ಮ ಹತ್ರ ನೋಡಿ ಈ ರೀತಿಯಾಗಿರುವಂಥ ಆಪ್ರೇಷನ್ ಪೌಡರ್ ಅಂಥೇಳಿ ಸಿಗುತ್ತೆ. ನಿಮಗೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಆಪ್ರೇಷನ್ ಪೌಡರ್ ಅಂಥೇಳಿ. ಇದನ್ನು ಕೂಡ ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬೋದು. ಪಾಂಡ್ಸ್ ಪೌಡರ್ ಅಥವಾ ಆಪ್ರೇಷನ್ ಪೌಡರ್ ಎರಡರಲ್ಲಿ ಒಂದನ್ನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ. ಈ ಪೌಡರ್ಗಳನ್ನು ಸೇರಿಸ್ಕೊಳ್ಳೋದ್ರಿಂದ ನರಹುಲಿ ಉದುರಿ ಇರೋವಂಥ ಜಾಗದಲ್ಲಿ ಗಾಯದ ರೀತಿಯಾಗಿ ಅದು ಕಲೆ ಹಾಗೇ ಉಳಿದ್ಬಿಡುತ್ತೆ. ಆ ರೀತಿ ಕಲೆ ಉಳಿಬಾರ್ದು, ಗಾಯ ಆಗಬಾರ್ದು. ಅಂದರೆ ನರಹುಲಿ ಬಿಟ್ಟು ಬೇರೆ ಸ್ಕಿನ್ನಿಗೆ ನಾವು ಈ ಒಂದು ಮಿಶ್ರಣವನ್ನು ತಾಗಿಸಿದಾಗ ಕೆಲವೊಮ್ಮೆ ಸುಣ್ಣದಿಂದ ಕೆಲವೊಬ್ಬರಿಗೆ ಅದು ಗಾಯದ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ. ಆ ರೀತಿ ಆಗಬಾರ್ದು, ಈ ರೀತಿ ಕಲೆ ಉಳಿಬಾರ್ದು ಅಂದರೆ ನಾವಿಲ್ಲಿ ಈ ಪೌಡರನ್ನು ಸೇರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ರೀತಿ ಕಲೆ ಆಗಿರ್ಬೋದು, ಗಾಯದ ರೀತಿ ಆಗೋದಾಗಿರ್ಬೋದು ಆ ರೀತಿ ಆಗೋದಿಲ್ಲ. ನಮಗೆ ಯಾವುದೇ ರೀತಿಯ ಕಲೆ ಕೂಡ ಉಳಿಯೋದಿಲ್ಲ. ಅಷ್ಟು ನೀಟಾಗಿ ನರಹುಲಿಯನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಆಪ್ರೇಷನ್ ಪೌಡರ್ ಅಥವಾ ಪಾಂಡ್ಸ್ ಪೌಡರ್. ನೋಡಿ, ಇಲ್ಲಿ ನಾನು ಪೌಡರ್ ಹಾಕಿದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಇದನ್ನು ಅಪ್ಲೈ ಮಾಡುವಂಥ ಸಮಯದಲ್ಲಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಇನ್ನು ನರಹುಲಿ ಆಗೋದ್ರಿಂದ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಆದರೆ ಈ ಒಂದು ನರಹುಲಿ ಎಲ್ಲಿ ಆಗಿರುತ್ತೆ ಅದರ ಅಕ್ಕಪಕ್ಕದಲ್ಲಿ ಈ ಒಂದು ನರಹುಲಿ ಹೆಚ್ಚಾಗಲು ಶುರುವಾಗುತ್ತೆ. ಅಂದರೆ ಒಂದು ಆಯಿತು ಅಂದರೆ ಅದರ ಅಕ್ಕಪಕ್ಕದಲ್ಲಿ ಹೆಚ್ಚಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಅದನ್ನು ಬಿಟ್ಟರೆ ಈ ಒಂದು ನರಹುಲಿ ಆಗೋದ್ರಿಂದ ನಮ್ಮ ದೇಹಕ್ಕೆ, ನಮ್ಮ ಚರ್ಮಕ್ಕೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ, ಹಾನಿ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮಿಶ್ರಣವನ್ನು ನೋಡಿ ಈ ರೀತಿ ಒಂದು ಚೂಪಾಗಿರುವಂಥ ಕಡ್ಡಿ ಅಥವಾ ಟೂತ್ ಪಿಕ್ಕನ್ನು ತೊಗೊಂಡು ನೀವು ಎಲ್ಲಿ ನರಹುಲಿ ಇರುತ್ತೋ ಆ ಒಂದು ನರಹುಲಿಯ ಮೇಲ್ಭಾಗದಲ್ಲಿನೇ ಈ ಒಂದು ಮಿಶ್ರಣವನ್ನು ನೀಟಾಗಿ ಹಚ್ಚುತ್ತಾ ಹೋಗಬೇಕು.
ದಿನಕ್ಕೆ ನೀವು ಒಂದು 3-4 ಬಾರಿ ಈ ಒಂದು ಮಿಶ್ರಣವನ್ನು ನರಹುಲಿಯ ಮೇಲೆ ಅಪ್ಲೈ ಮಾಡಿ ನೋಡಿ. ಒಂದೇ ದಿನದಲ್ಲಿ ನರಹುಲಿ ಅನ್ನುವಂಥದ್ದು ಉದುರಿ ಬೀಳತ್ತೆ, ಅಥವಾ 2 ದಿನ 3 ದಿನ ಅಷ್ಟೇ, 3 ದಿನದಲ್ಲಿ ನಿಮ್ಮ ನರಹುಲಿ ಅನ್ನುವಂಥದ್ದು ಉದುರಿ ಬೀಳುತ್ತೆ. ಕೆಲವೊಬ್ಬರಿಗೆ ಒಂದೇ ದಿನದಲ್ಲಿ ಉದುರೋಗುತ್ತೆ. ತುಂಬ ಹಳೆಯದಾಗಿದೆ ಅಥವಾ ತುಂಬ ದೊಡ್ಡದಾಗಿರೋಂಥ ನರಹುಲಿಯಾಗಿದ್ದರೆ 2-3 ದಿನ ಟೈಮ್ ತೊಗೊಳುತ್ತೆ. ಅದಕ್ಕಿಂತ ಜಾಸ್ತಿ ಖಂಡಿತವಾಗ್ಲೂ ಆಗೋದಿಲ್ಲ. 2-3 ದಿನಗಳಲ್ಲಿ ನಿಮ್ಮ ನರಹುಲಿ ಅನ್ನುವಂಥದ್ದು ಉದುರಿ ಬಿದ್ದೋಗುತ್ತೆ. ನಾನು ಮೊದಲೇ ಹೇಳಿದಾಗೆ ಅಲ್ಲಿ ಯಾವುದೇ ರೀತಿಯ ಗಾಯ ಕೂಡ ಆಗೋದಿಲ್ಲ, ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ. ಅಷ್ಟು ನೀಟಾಗಿ ನಿಮ್ಮ ನರಹುಲಿಯನ್ನು ತೆಗೆದು ಹಾಕುವಂಥ ಒಂದು ಪವರ್ಫುಲ್ ಮನೆಮದ್ದು ಇದು. ನೋಡಿ, ಈ ರೀತಿ ನರಹುಲಿ ಇರುತ್ತೆ ಅಂದರೆ ಅದರ ಮೇಲ್ಭಾಗದಲ್ಲಿ ಈ ರೀತಿ ಸೈಡಿನ ಯಾವುದೇ ರೀತಿಯ ಚರ್ಮಕ್ಕೆ ತಾಗಿಸ್ಬಾರ್ದು. ಆ ರೀತಿ ನರಹುಲಿ ಎಲ್ಲಿರುತ್ತೋ ಅದರ ಮೇಲ್ಭಾಗದಲ್ಲೇ ನಾವು ಈ ಒಂದು ಮಿಶ್ರಣವನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ನಾನು ಮೊದಲೇ ಹೇಳಿದಾಗೆ ದಿನಕ್ಕೆ 3-4 ಬಾರಿ ಹಚ್ಚಿ, ಅಥವಾ ರಾತ್ರಿ ಮಲಗುವಂಥ ಸಮಯದಲ್ಲಿ ಹಚ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು. ಇನ್ನು ದಿನಕ್ಕೆ ನೀವು 3-4 ಬಾರಿನಾದರೂ ಇದನ್ನು ಹಚ್ಚಿ ಒಂದೇ ದಿನದಲ್ಲಿ ನಿಮ್ಮ ನರಹುಲಿ ಉದುರಿ ಬೀಳತ್ತೆ. ಇನ್ನು ನರಹುಲಿ ಉದುರಿ ಇರೋವಂಥ ಜಾಗದಲ್ಲಿ ಕಲೆ ಉಳಿಬಾರ್ದು ಅಂದರೆ ನೀವು ಪಾಂಡ್ಸ್ ಪೌಡರ್ ಅಥವಾ ಈ ರೀತಿ ಆಪ್ರೇಷನ್ ಪೌಡರ್ 2ರಲ್ಲಿ ಒಂದನ್ನು ಸೇರಿಸಿ ಅಪ್ಲೈ ಮಾಡೋದ್ರಿಂದ ಆ ಚಿಕ್ಕ ಕಲೆ ಅಥವಾ ಚಿಕ್ಕ ಗಾಯ ಕೂಡ ಆಗೋದಿಲ್ಲ. ಅಷ್ಟು ನೀಟಾಗಿ ನಿಮ್ಮ ನರಹುಲಿಯನ್ನು ತೆಗೆದು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.